ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ 3 ಕ್ರಿಪ್ಟೋ ಅಪ್ಡೇಟ್ಸನ್ನು ಕೊಡ್ತಾ ಇದ್ದೀನಿ. ಮೊದಲನೇದು ಅಂತಂದರೆ ಹಾಟ್ ಪ್ರೋಟೋಕಾಲ್. ನೀವೇನಾದರೂ ಹಾಟ್ ಮೈನಿಂಗ್ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇಲ್ಲ ಅಂದರೂ ಪರವಾಗಿಲ್ಲ, ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಏನಕ್ಕಂದರೆ ಹಾಟ್ ಪ್ರೋಟೋಕಾಲ್ ಅಪ್ಲಿಕೇಶನಲ್ಲಿ ಒಂದು ವೆಯ್ಟ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಈ ಒಂದು ವೆಯ್ಟ್ ಲಿಸ್ಟ್ಗೆ ಜಾಯ್ನ್ ಆಗೋದ್ರಿಂದ ಫ್ರೀಯಾಗಿ ನಮಗೆ ಟೋಕನ್ಸ್ ಕೂಡ ಸಿಗ್ತಾ ಇದೆ. ಇದನ್ನು ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಹಾಟ್ ಪ್ರೋಟೋಕಾಲಲ್ಲಿ ಇದುವರೆಗೂ ಬಿಟ್ಟಿರುವಂತಹ ಪ್ರಾಜೆಕ್ಟ್ಗಳು ಲೈಕ್ NFTs ಇರ್ಬೋದು, ಬೇರೆ ಬೇರೆ ಮೀಮ್ ಟೋಕನ್ಸ್ ಇರ್ಬೋದು, ಲಾಂಚ್ ಪ್ಯಾಡ್ ಇರ್ಬೋದು, ಏನೇ ಇರ್ಬೋದು, ಪ್ರತಿಯೊಂದು ಕಡೆಯಿಂದನೂ ಕೂಡ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗಿದೆ. ಹಾಗೆ ಈ ಒಂದು ಪ್ರಾಜೆಕ್ಟಲ್ಲಿ ವೆಯ್ಟ್ ಲಿಸ್ಟನ್ನು ಕೂಡ ಬಿಡ್ತಾ ಇದ್ದಾರೆ. ಈ ಒಂದು ವೆಯ್ಟ್ ಲಿಸ್ಟ್ ಕಡೆಯಿಂದನೂ ಕೂಡ ಖಂಡಿತವಾಗ್ಲೂ ಪ್ರಾಫಿಟ್ ಆಗುತ್ತೆ. ಯಾರು ಕೂಡ ಮಿಸ್ ಮಾಡ್ಕೊಬೇಡಿ, ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ಕೊಳ್ಳಿ. ಹೇಗೆ ಜಾಯ್ನ್ ಆಗೋದು, ಏನೇನು ಕಥೆಗಳು, ಅದ್ರ ಬಗ್ಗೆ ಈ ಒಂದು ಡಿಸ್ಕಸ್ ಮಾಡ್ತಾ ಇದ್ವಿ. ಎರಡನೇ ಅಪ್ಡೇಟ್ ಅಂತಂದರೆ ಕ್ರಿಪ್ಟೋ ರ್ಯಾಂಕ್. ಟೆಲಿಗ್ರಾಮಲ್ಲಿ ಒಂದು ಮೈನಿಂಗ್ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದೀವಲ್ವಾ, ವ್ಯಾಲೆಟನ್ನು ಕನೆಕ್ಟ್ ಮಾಡೋ ಆಪ್ಷನ್ ಕೂಡ ಬಂದಿದೆ. ಸೊ ಯಾವ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡಬೇಕು, ಹೇಗೆ ಮಾಡಬೇಕು, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಮೂರನೇ ಅಪ್ಡೇಟ್ ಅಂತಂದರೆ ಸೈಡ್ ಕಿಕ್. ಟೆಲಿಗ್ರಾಮಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗ್ತಾಯಿದೆ. ನನಗೆ ಹತ್ತತ್ರ ಒಂದು 50ರಿಂದ 60 ಜನ ಕಳಿಸಿದ್ರಿ, ಬ್ರೋ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂದ್ಬಿಟ್ಟು. ನಾನು ಕೂಡ ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿದ್ದೀನಿ, ಬಟ್ ಮೈನ್ ಚಾನಲ್ಲಿ ಇದನ್ನು ವೀಡಿಯೋ ಮಾಡೋಕ್ಕಾಗಲೇ ಇಂಟ್ರೆಸ್ಟ್ ಕೂಡ ಬರಲಿಲ್ಲ. ಆದ್ದರಿಂದ ಈ ಒಂದು ಚಾನಲ್ ಅಪ್ಡೇಟನ್ನು ಕೊಡ್ತಾ ಇದ್ದೀನಿ. ಈ ಒಂದು ಪ್ರಾಜೆಕ್ಟ್ ಅಪ್ಡೇಟ್ ಅಂದರೆ ಎಷ್ಟು ಪ್ರಾಫಿಟ್ ಸಿಗ್ಬೋದು ಅಥವಾ ಇದರ ಎಕ್ಸ್ಪೆಕ್ಟ್ ಎಷ್ಟು ಮಾಡ್ಬೋದು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಅದ್ರ ಜೊತೆ ಈ ಒಂದು ಪ್ರಾಜೆಕ್ಟ್ಗೆ ನ್ಯೂ ಯೂಸರ್ ಹೇಗೆ ಜಾಯ್ನ್ ಆಗ್ಬೋದು, ಏನು ಮಾಡಬೇಕು, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಮೊದಲನೇ ಅಪ್ಡೇಟ್ ಬಂತು ಅಂದರೆ ಹಾಟ್ ಪ್ರೋಟೋಕಾಲ್. 643K ಫಾಲೋವರ್ಸ್ ಇದ್ದಾರೆ. ಏನು ಗುರು ಹ್ಯಾಮ್ಸ್ಟರ್ ಅಷ್ಟು ಫಾಲೋವರ್ಸ್ ಇಲ್ಲ ಅನ್ಬೋದು, ಖಂಡಿತ ಇಲ್ಲ. ಬಟ್ ಈ ಒಂದು ಪ್ರಾಜೆಕ್ಟ್ ಖಂಡಿತ ಚೆನ್ನಾಗಿದೆ. ಸೊ ಹ್ಯಾಮ್ಸ್ಟರ್ ಬಂತಲ್ಲ ಅವರು. ಹಾಟ್ ಪ್ರೋಟೋಕಾಲ್ ಅದರ ಜೊತೆ ಗ್ರಾಫನ್ ಒಂದು ಹೊಸ ಪ್ರಾಜೆಕ್ಟು ವೈಟ್ ಲಿಸ್ಟನ್ನು ಬಿಟ್ಟಿದ್ರು, ವೈಟ್ ಲಿಸ್ಟ್. ಬಟ್ ಈ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಗಿದೆ, ಇನ್ನೂ ಕೂಡ 24 ಅವರ್ಸ್ ಆಗಿಲ್ಲ. ಆಲ್ರೆಡಿ 21.8K ಫಾಲೋವರ್ಸ್ ಇದೆ, ವೈರಲ್ ಆಗ್ತಾ ಇದೆ. ಇನ್ನು ಸ್ವಲ್ಪ ದಿನ ಆದರೆ ಸಿಕ್ಕಾಬಟ್ಟೆ ವೈರಲ್ ಆಗುತ್ತೆ. ಮೇ ಬಿ ಆವಾಗ ವೆಯ್ಟ್ ಲಿಸ್ಟನ್ನು ರಿಮೂವ್ ಕೂಡ ಮಾಡ್ಬೋದು. ಇವಾಗ ವೆಯ್ಟ್ ಲಿಸ್ಟ್ಗೆ ಜಾಯ್ನ್ ಆಗೋದ್ರಿಂದ 300 ಟೋಕನ್ ಕೂಡ ಕೊಡ್ತಾ ಇದ್ದಾರೆ. ಸೊ ಒಂದು ವೆಯ್ಟ್ ಲಿಸ್ಟ್ಗೆ ಜಾಯ್ನ್ ಆಗಬೇಕಂದ್ರೆ ಏನು ಮಾಡಬೇಕು, ಫಸ್ಟ್ ನಿಮ್ಮ ಹತ್ರ ಹಾಟ್ ವ್ಯಾಲೆಟ್ ಇರಬೇಕು. ಹಾಟ್ ವ್ಯಾಲೆಟ್ ಇರಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಫಸ್ಟ್ ಲಿಂಕನ್ನು ಕೊಟ್ಟಿದ್ದೀನಿ, ನಾನು ಕ್ಲಿಕ್ ಮಾಡ್ತೀರಾ, ಟೆಲಿಗ್ರಾಮ್ಗೆ ರೆಡಿಟ್ ಆಗುತ್ತೆ. ಟೆಲಿಗ್ರಾಮಲ್ಲಿ ಹಾಟ್ ವ್ಯಾಲೆಟನ್ನು ಕೂಡ ಕ್ರಿಯೇಟ್ ಮಾಡ್ಕೊತೀರಾ. ಕ್ರಿಯೇಟ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ, ಡಿಸ್ಕ್ರಿಪ್ಷನ್ ನಿಮಗೆ ಸೆಕೆಂಡ್ ಲಿಂಕನ್ನು ಕೊಟ್ಟಿದ್ದೀನಿ. ಆ ಒಂದು ಲಿಂಕನ್ನು ಕ್ಲಿಕ್ ಮಾಡ್ತು ಅಂದರೆ ಈ ಒಂದು ವೆಯ್ಟ್ ಲಿಸ್ಟ್ ಕೂಡ ಓಪನ್ ಆಗುತ್ತೆ. ಕೆಳಗಡೆ ನಿಮಗೆ ಜಾಯ್ನ್ ವೆಯ್ಟ್ ಲಿಸ್ಟ್ ಐತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ನಿಮ್ಮ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡೋದ್ರಿಂದ 100 ಟೋಕನ್ಸ್ ಆ್ಯಡ್ ಆಗಿರುತ್ತೆ. ಇನ್ ಕೇಸ್ ವ್ಯಾಲೆಟ್ ಕನೆಕ್ಟ್ ಆಗಿಲ್ಲ ಅಂದರೆ ಮೇಲ್ಗಡೆಯಲ್ಲಿ ಕನೆಕ್ಟ್ ಕೂಡ ಮಾಡ್ಕೊಳ್ಳಿ. ಅದಾದ ನಂತರ ಟ್ವಿಟರ್ಲಿ ಫಾಲೋ ಮಾಡಬೇಕು. ಫಾಲೋ ಮಾಡ್ತೀರಾ, ಒಂದು ಸ್ಟೆಪ್ ವಾಪಸ್ ಬರ್ತೀರಾ, 100 ಟೋಕನ್ಸ್ ಆ್ಯಡ್ ಆಗ್ತದೆ. ಅದಾದ ನಂತರ ಟೆಲಿಗ್ರಾಮಲ್ಲಿ ಕೂಡ ಅಷ್ಟೇ, ಅವರೊಂದು ಚಾನಲ್ ಇರುತ್ತೆ, ಒಂದು ಚಾನಲ್ಗೆ ಜಾಯ್ನ್ ಆಗೋದ್ರ ಮುಖಾಂತರ ಮತ್ತೆ ನಿಮಗೆ 100 ಟೋಕನ್ ಸಿಗುತ್ತೆ. ಟೋಟಲಾಗಿ 300 ಟೋಕನ್ ಸಿಗುತ್ತೆ ಈ ಒಂದು ವೆಯ್ಟ್ ಲಿಸ್ಟ್ಗೆ ಜಾಯ್ನ್ ಆಗೋದ್ರಿಂದ. ವೆರಿಫೈ ಆ್ಯಂಡ್ ಜಾಯ್ನ್ ವೆಯ್ಟ್ ಲಿಸ್ಟ್ ಐತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ, ಸ್ಟಾರ್ಟನ್ನು ಕ್ಲಿಕ್ ಮಾಡ್ಕೊತೀರಾ. ಯಾವ್ಯಾವ ಟಾಸ್ಕನ್ನು ಕಂಪ್ಲೀಟ್ ಮಾಡಿದ್ದೀರಾ ಅದರ ಜೊತೆಗೆ ನಿಮ್ಮ ಒಂದು ರೆಫರಲ್ ಲಿಂಕ್ ಕೂಡ ಶೋ ಆಗ್ತದೆ. ಸೊ ಇಷ್ಟನ್ನು ಮಾಡೋದ್ರಿಂದ ಸಕ್ಸಸ್ಫುಲಿ ಈ ಒಂದು ವೆಯ್ಟ್ ಲಿಸ್ಟ್ಗೆ ಜಾಯ್ನ್ ಆಗ್ತೀರಾ. ಇದಾದ ನಂತರ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ರೆಫರ್ ಕೂಡ ಮಾಡ್ಬೋದು. ರೆಫರ್ನ ಮಾಡ್ತೀರಾ, ಅವರು ಕೂಡ ಸಕ್ಸಸ್ಫುಲಿ ರಿಜಿಸ್ಟ್ರೇಷನ್ ಮಾಡ್ಕೊಂತಂದರೆ ನಿಮಗೆ 100 ಟೋಕನ್ಸ್ ಎಕ್ಸ್ಟ್ರಾ ಕೂಡ ಸಿಗುತ್ತೆ. ಎಷ್ಟು ಸಾಧ್ಯನೋ ಅಷ್ಟು ರೆಫರ್ನ ಮಾಡಿ. ರೆಫರ್ ಮಾಡೋದು ಕಂಪಲ್ಸರಿ ಇಲ್ಲ, ಬಟ್ ರೆಫರ್ ಮಾಡಿದ್ರೆ ಎಕ್ಸ್ಟ್ರಾ ನಿಮಗೆ ಟೋಕನ್ಸ್ ಕೂಡ ಸಿಗುತ್ತೆ. ಇವಾಗ ಕೇಳ್ಬೋದು, ಇವಾಗ 300 ಟೋಕನ್ ಸಿಕ್ತು, ರೆಫರ್ ಮಾಡಿದೆ ಎಷ್ಟು ಒಂದು ಟೋಕನ್ ಸಿಕ್ತು, ನನಗೆ ಎಷ್ಟು ಪ್ರಾಫಿಟ್ ಆಗ್ಬೋದು, $20, $50, $100 ಅಂದರೆ ಖಂಡಿತ ನನಗೆ ಗೊತ್ತಿಲ್ಲ. ಏನಕ್ಕೆ ಆಲ್ರೆಡಿ ನಿಮಗೆ ಫಸ್ಟೇ ತೋರಿಸ್ತೆ, ಇನ್ನೂ ಕೂಡ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿ 24 ಅವರ್ಸ್ ಆಗಿಲ್ಲ ಅಂದ್ಬಿಟ್ಟು. ಇದ್ರ ಟೋಟಲ್ ಸಪ್ಲೈ ಏನಿದೆ ಗೊತ್ತಿಲ್ಲ, ಇದ್ರ ಯುಟಿಲಿಟಿ ಏನು ಬರುತ್ತೆ ಅದು ಕೂಡ ಗೊತ್ತಿಲ್ಲ. ಈ ಒಂದು ಪ್ರಾಜೆಕ್ಟ್ ಬಗ್ಗೆ ಕಂಪ್ಲೀಟಾಗಿ ಏನೂ ಕೂಡ ಗೊತ್ತಿಲ್ಲ. ಅವರು ಏನು ಗೊತ್ತು ಅಂದರೆ ಹಾಟ್ ಮೈನಿಂಗ್, ಹಾಟ್ ವ್ಯಾಲೆಟಲ್ಲಿ ಬಿಡ್ತಾ ಇದ್ದಾರೆ. ಹಾಟ್ ವ್ಯಾಲೆಟಲ್ಲಿ ವೆಯ್ಟ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಆ ಒಂದು ನಂಬಿಕೆ ಇಟ್ಕೊಂಡು ಮಾಡಬೇಕಷ್ಟೇ. ಏನಕ್ಕೆ ನಿಮಗೆ ಗೊತ್ತಿದೆ ಹಾಟ್ ವ್ಯಾಲೆಟಲ್ಲಿ ಆಲ್ರೆಡಿ ಎಷ್ಟು ಪ್ರಾಜೆಕ್ಟ್ ಬಂದಿದೆ, ಎಷ್ಟು ಪ್ರಾಫಿಟನ್ನು ಕೊಟ್ಟಿದೆ ಅಂದ್ಬಿಟ್ಟು. ಸೊ ಅದರಿಂದ ಮತ್ತೆ ಹೇಳ್ತಾ ಇದ್ದೀನಿ, ಯಾರು ಕೂಡ ಮಿಸ್ ಮಾಡ್ಕೊಬೇಡಿ. ಖಂಡಿತವಾಗ್ಲೂ ಈ ಒಂದು ಪ್ರಾಜೆಕ್ಟಲ್ಲಿ ಸಿಗುತ್ತೆ, ಬಟ್ ಇಷ್ಟೇ ಸಿಗುತ್ತೆ, ಇಷ್ಟೇ ಬರುತ್ತೆ ಅಂತ ಖಂಡಿತವಾಗ್ಲೂ ಹೇಳೋದಕ್ಕಾಗೋದಿಲ್ಲ. ಬಟ್ ಪ್ರತಿಯೊಬ್ಬರು ಕೂಡ ಪ್ರಾಫಿಟ್ ಸಿಗುತ್ತೆ. ನಿಮ್ಮ ಹತ್ರ ಏನಾದರೂ ನಿಮ್ಮ ಮನೇಲೆಲ್ಲ 2-3 ಫೋನ್ ಇತ್ತು ಅಂದರೆ ಪ್ರತಿಯೊಂದರಲ್ಲೂ ಟೆಲಿಗ್ರಾಮ್ನ ಇನ್ಸ್ಟಾಲ್ ಮಾಡಿಕೊಂಡು ಪ್ರತಿಯೊಂದರಲ್ಲೂ ಕೂಡ ಈ ಒಂದು ಪ್ಲೇ ಲಿಸ್ಟ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಯಾರು ಕೂಡ ಮಿಸ್ ಅಂತೂ ಮಾಡ್ಕೊಬೇಡಿ. ಎರಡನೇ ಅಪ್ಡೇಟ್ ಬಂತು ಅಂದರೆ ಕ್ರಿಪ್ಟೋ ರ್ಯಾಂಕ್ ಟೆಲಿಗ್ರಾಮ್ ಮೈನಿಂಗ್ ಯೂಸ್ ಮಾಡ್ತಾ ಇದ್ದೀರಲ್ವ, ಹೊಸ ಯೂಸರ್ಗೆ ಇವಾಗ ಜಾಯ್ನ್ ಆಗಿ ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಏನಕ್ಕೆ ಒಂದು ಸ್ವಲ್ಪ ಹಳೇದಾಗ್ಬಿಡ್ತೀವಿ ಒಂದು ಅಪ್ಲಿಕೇಶನ್. ಫಸ್ಟ್ ಏನು ಮಾಡ್ತೀರಾ, ಪ್ರೊಫೈಲ್ ಆಯ್ತು, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ನಿಮ್ಮೊಂದು ಟೋನ್ ವ್ಯಾಲೆಟನ್ನು ಕನೆಕ್ಟ್ ಮಾಡಬೇಕಾಗುತ್ತೆ. ಸದ್ಯಕ್ಕೆ ಇವಾಗ ನಾನು ಟೋನ್ ಕೀಪರ್ನ ಯೂಸ್ ಮಾಡ್ತೀನಿ, ಟೋನ್ ಕೀಪರ್ನ ಕನೆಕ್ಟ್ ಮಾಡ್ಕೊತೀನಿ. ಸೊ ನನ್ನ ಒಂದು ವ್ಯಾಲೆಟನ್ನು ಸಕ್ಸಸ್ಫುಲಿ ಕನೆಕ್ಟ್ ಕೂಡ ಮಾಡಿಕೊಂಡೆ. ಇದಾದ ನಂತರ ಇನ್ನೇನಾದ್ರು ಎಕ್ಸ್ಟ್ರಾ ಅಪ್ಡೇಟ್ ಇದೆ ಅಂದರೆ ಎಕ್ಸ್ಟ್ರಾ ಅಪ್ಡೇಟ್ ಏನಿಲ್ಲ, ಜಸ್ಟ್ ಒಂದು ಆಪ್ಷನ್ನ ಬಿಟ್ಟಿದ್ರು. ಏನು ಆಪ್ಷನ್ ಬಿಟ್ಟಿದ್ರು, ಕನೆಕ್ಟ್ ಆನ್ ವ್ಯಾಲೆಟ್ ಫಾರ್ ಫ್ಯೂಚರ್ ರಿವಾರ್ಡ್ಸ್ ಅಂದ್ಬಿಟ್ಟು. ಸೊ ಫ್ಯೂಚರ್ ರಿವಾರ್ಡ್ ಅಂದರೆ ಈ ಒಂದು ಮೈನಿಂಗ್ ಗೊತ್ತಲ್ಲ, ಮೈನಿಂಗನ್ನು ಮಾಡಿದ್ಮೇಲೆ ಟೋಕನ್ಸ್ ಲಿಸ್ಟಿಂಗ್ ಆಗಬೇಕು ಕ್ಲೈಮ್ ಮಾಡ್ಕೊತ, ಅದೇ ಫ್ಯೂಚರ್ ರಿವಾರ್ಡ್ ಅಂದರೆ.
ಸೊ ಮರೆತುಬಿಡ್ತೀರಾ ಅನ್ನೋದಕ್ಕೆ ಒಂದು ಕಾರಣಕ್ಕೋಸ್ಕರ ಇವಾಗೇ ಒಂದು ಅಪ್ಡೇಟನ್ನು ಕೊಡ್ತಾ ಇದ್ದೀನಿ. ಈ ಒಂದು ಟೋಕನ್ ಲಿಸ್ಟಿಂಗ್ ಅದ್ರ ಬಗ್ಗೆ ಏನೂ ಕೂಡ ಅಪ್ಡೇಟ್ ಇಲ್ಲ. ಏನಕ್ಕೆ ಇವಾಗ ಸ್ಟಾರ್ಟ್ ಆಗಿರುವಂಥ ಒಂದು ಪ್ರಾಜೆಕ್ಟ್ ಅಲ್ವಾ, ಇನ್ನೂ ಕೂಡ ಟೈಮ್ ತೊಗೊಳುತ್ತೆ. ಈ ಒಂದು ಟೋಕನ್ ಲಿಸ್ಟಿಂಗ್ ಆಗಬೇಕಾದ್ರೆ ನಾನೇ ಅಪ್ಡೇಟ್ ಮಾಡ್ತೇನೆ, ತಲೆ ಕೆಡಿಸ್ಕೊಂಬಿಡಿ. ಜಸ್ಟ್ ಇವಾಗ ಮೈನಿಂಗನ್ನು ಮಾಡ್ತಾರೆ. ಇವಾಗ ಕೇಳ್ಬೋದು, ಬ್ರೋ ಹೆವಿ ಟೈಮ್ ಕೊಟ್ಟು ಏನಾದ್ರು ಮೈನಿಂಗ್ ಏನಾದ್ರು ಮಾಡಲ ಸಖತ್ತಾಗಿ ಪ್ರಾಫಿಟ್ ಸಿಗುತ್ತೆ ಅಂದರೆ, ಖಂಡಿತ ಅಷ್ಟೊಂದೇನು ಟೈಮ್ ಕೊಡೋಕ್ಕೆ ಹೋಗಬೇಡಿ. ಪ್ರಾಫಿಟ್ ಸಿಗುತ್ತೆ, ಬಟ್ ಹೆವಿಯಾಗಿ ಪ್ರಾಫಿಟ್ ಸಿಗೋ ಡೌಟ್, ಒಂದು ರೇಂಜಿಗೆ ಸಿಗ್ಬೋದು. ಸೊ ಆದರೆ ನಮಗೆ ಯಾವಾಗ ಫ್ರೀ ಆಗ್ತೀರಾ ಆವಾಗ ಬನ್ನಿ. ಹೆವಿಯಾಗಿ ಟೈಮನ್ನು ಸ್ಪೆಂಡ್ ಮಾಡೋಕ್ಕೆ ಹೋಗಬೇಡಿ ಈ ಒಂದು ಪ್ರಾಜೆಕ್ಟ್ ಮೇಲೆ. ಸೊ ಮೂರನೇ ಅಪ್ಡೇಟ್ ಬಂತು ಅಂದರೆ ಸೈಡ್ ಕಿಕ್. ಈ ಒಂದು ಅಪ್ಲಿಕೇಶನ್ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಮೂರನೇ ಲಿಂಕನ್ನು ಕ್ಲಿಕ್ ಮಾಡ್ತೀರಾ, ನಿಮ್ಮ ಒಂದು ಟೆಲಿಗ್ರಾಮ್ಗೆ ರೇಟ್ ಆಗುತ್ತೆ. ಟೆಲಿಗ್ರಾಮಲ್ಲಿ ಒಂದು ಬಾಟನ್ನು ಸ್ಟಾರ್ಟ್ ಮಾಡೋದಕ್ಕೆ ಏನಾದರೂ ಪರ್ಮಿಷನ್ ಕೂಡ ಕೇಳುತ್ತೆ. ಜಸ್ಟ್ ಪರ್ಮಿಷನ್ ಅಲೋ ಕೊಟ್ಬಿಟ್ಟು ಸ್ಟಾರ್ಟನ್ನು ಕ್ಲಿಕ್ ಮಾಡ್ಕೊತೀರ. ಅದಾದ ನಂತರ ನಿಮ್ಮ ಟೆಲಿಗ್ರಾಮನ್ನು ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಗಿದೆ, ನಿಮ್ಮ ಹತ್ರ ಏನಾದರೂ ಟೆಲಿಗ್ರಾಮ್ ಪ್ರೀಮಿಯಮ್ ಮೆಂಬರ್ಶಿಪ್ ಇದೆಯಾ, ಆ ರೀತಿ ಡೀಟೇಲ್ಸ್ ಎಲ್ಲ ಬರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಡಾಗ್ಸ್ ಎಲ್ಲ ಕೊಟ್ಟರಲ್ವಾ, ಅದೇ ಥರನ. ಸೊ ಅದೇ ಥರ ಕೊಟ್ಬಿಟ್ಟು ನಿಮಗೆ ಟೋಟಲಾಗಿ ಒಂದು 18,000 20,000 ಡೈಮಂಡ್ ಕೂಡ ಕೊಡ್ತಾರೆ. ಅದಾದ್ಮೇಲೆ ನಿಮಗೆ ರೀಲ್ಸ್ ಎಲ್ಲ ಓಡ್ತಾ ಇರುತ್ತೆ. ರೀಲ್ಸ್ ಬಗ್ಗೆ ತಲೆ ಕೆಡಿಸ್ಕೊಂಬೇಡ್ರಿ. ಇವಾಗ ಮೇನ್ ಇಂಪಾರ್ಟೆಂಟ್ ಏನು, ಅರ್ನಿಂಗ್ ಮಾಡಬೇಕಲ್ವ. ಸೊ ಪಕ್ಕದಲ್ಲಿ ನಿಮಗೆ ರಿವಾರ್ಡ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಇಲ್ಲಿರುವಂಥ ಕೆಲವೊಂದು ಟಾಸ್ಕನ್ನು ಕಂಪ್ಲೀಟ್ ಮಾಡೋದ್ರ ಮುಖಾಂತರ ಎಕ್ಸ್ಟ್ರಾ ಡೈಮಂಡ್ಸನ್ನು ಅರ್ನಿಂಗ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ ಟೆಲಿಗ್ರಾಮ್ಗೆ ಜಾಯ್ನ್ ಆಗ್ತೀರಾ, 500 ಡೈಮಂಡ್ ಸಿಗುತ್ತೆ. ಟ್ವಿಟರಲ್ಲಿ ಫಾಲೋ ಮಾಡ್ಕೊತೀರಾ, 5,000 ಡೈಮಂಡ್ ಸಿಗುತ್ತೆ. ಹೋಮ್ ಪೇಜನ್ನು ಚೆಕ್ ಮಾಡ್ತೀರಾ, ಅದು ನಿಮಗೆ 500 ಡೈಮಂಡ್ ಸಿಗುತ್ತೆ. ರೀಟ್ವೀಟನ್ನು ಮಾಡಿದ್ರೆ 500 ಸಿಗುತ್ತೆ. ಟೋಟಲಾಗಿ 20,500 26,500 ಡೈಮಂಡ್ ಕೂಡ ಸಿಗುತ್ತೆ. ಅದರ ಮೇಲ್ಗಡೆ ನಿಮಗೆ ಇನ್ವೈಟ್ 5 ಫ್ರೆಂಡ್ಸ್ ಇದೆ. 5 ಜನರ ರೆಫರ್ ಮಾಡೋದ್ರ ಮುಖಾಂತರ 1,00,000 ಟೋಕನ್ ಕೂಡ ಕೊಡ್ತಾರೆ. ಸೊ ಟೋಕನ್ಸ್ ಎಲ್ಲ ಡೈಮಂಡ್ಸ್. ಎಷ್ಟು ಸಾಧ್ಯ ಅಷ್ಟು ಡೈಮಂಡನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಎಷ್ಟು ಸಾಧ್ಯ ಇಲ್ಲ ಗುರು, ಕಲೆಕ್ಟ್ ಮಾಡೋಕ್ಕೆ ಮ್ಯಾಕ್ಸಿಮಮ್ ಇರೋದು ಇಷ್ಟೇ. ಸೊ ಡೈಲಿ ಚೆಕ್ ಇನ್ ಮಾಡೋದು, ಅದು ಮಾಡೋದು, ಸೈನಪ್ ಮಾಡೋದು ಏನೂ ಕೂಡ ಇಲ್ಲ. ಮೇ ಬಿ ಫ್ಯೂಚರ್ ಬರೋಬಹುದು, ಬಟ್ ಅಟ್ ಪ್ರೆಸೆಂಟ್ ಸದ್ಯಕ್ಕೆ ಏನೂ ಅಪ್ಡೇಟ್ ಇಲ್ಲ. ಸದ್ಯಕ್ಕೆ ಇವಾಗ ಏನೇನು ಟಾಸ್ಕ್ ಎಲ್ಲ ಕೊಟ್ಟಿದ್ದಾರೆ ಅಷ್ಟನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಡೈಮಂಡ್ ಕೂಡ ಕಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನನ್ನ ಒಪಿನಿಯನ್, ಈ ಒಂದು ಪ್ರಾಜೆಕ್ಟ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ, ನಿಮಗೆ ಗೊತ್ತಿದೆ ಟೆಲಿಗ್ರಾಮಲ್ಲಿ ಇವಾಗ ಮಿನಿ ಅಪ್ಲಿಕೇಶನ್ಗಳು ಸಿಕ್ಕಾಬಟ್ಟೆ ಟ್ರೇಡಿಂಗಲ್ಲಿ ನಡೀತಾ ಇದೆ. ಬಟ್ ಎಲ್ಲ ಪ್ರಾಜೆಕ್ಟ್ಗಳಲ್ಲೂ ಎಲ್ಲದರಲ್ಲೂ ಕೂಡ ಹೆವಿಯಾಗಿ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಖಂಡಿತ ಇಲ್ಲ. ಏನಕ್ಕೆ ನಿಮಗೆ ಹ್ಯಾಮ್ಸ್ಟರ್ ಇರ್ಬೋದು, ಅಥವಾ ನಾಟ್ಕಾನ್ ಇರ್ಬೋದು, ಡಾಗ್ಸ್ ಇರ್ಬೋದು, ಮೀಮಿಎಫ್ ಇರ್ಬೋದು, ಇದು ಕಂಪ್ಲೀಟ್ಲಿ ಕಮ್ಯುನಿಟಿಯಿಂದ ಕಮ್ಯುನಿಟಿಗೋಸ್ಕರ ಅಂದ್ಬಿಟ್ಟು ಸ್ಟಾರ್ಟ್ ಆಗಿರೋಂಥ ಪ್ರಾಜೆಕ್ಟ್ಗಳು. ಅದರ 90% 80% ಸಪ್ಲೈನ ಕಮ್ಯುನಿಟಿಗೆ ಕೊಡ್ತಾ ಇದ್ದಾರೆ. ಬಟ್ ಈ ಒಂದು ಸೈಡ್ ಕಿಕ್ ಇರ್ಬೋದು, ಅಥವಾ ಇವಾಗ ತಾನೇ ಎಕ್ಸ್ ಕೂಕಾಯಿನ್ ಅಂದ್ಬಿಟ್ಟು ಬಂತಲ್ಲ, ಆ ಒಂದು ಅಪ್ಲಿಕೇಶನ್ಗಳಿರ್ಬೋದು, ಅದು ಬಂತು ಅಂದರೆ ಅವ್ರದ್ದೇ ಆದಂಥ ಒಂದು ಸಪ್ರೇಟ್ ಪ್ರಾಜೆಕ್ಟ್ ಇದೆ. ಜಸ್ಟ್ ನಮ್ಮದೊಂದು ಎಲ್ಲಿ ಇಡಲಿ ಅಂದ್ಬಿಟ್ಟು ಒಂದು ಟೆಲಿಗ್ರಾಮ್ ಮಿನಿ ಅಪ್ಲಿಕೇಶನ್ ಲಾಂಚ್ ಮಾಡ್ತಾ ಇದ್ದಾರೆ ಅಷ್ಟೇ. ಏನಕ್ಕೆ ಈ ಒಂದು ಕ್ರಿಪ್ಟೋ ಫೀಲ್ಡಲ್ಲಿ ಏರ್ ಡ್ರಾಪ್ ಅಂತಂದರೆ ನಿಮಗೆ ಟ್ವಿಟರ್ ಪಾಯಿಂಟ್ಸ್ ಕಲೆಕ್ಟ್ ಮಾಡೋದು, ಟ್ವಿಟರ್ ಫಾರ್ಮಿಂಗ್ ಅಂತ ಕರಿತೀವಿ ಅದನ್ನು. ಟ್ವಿಟರ್ ಫಾರ್ಮಿಂಗು ಅಥವಾ ಬೇರೆ ಬೇರೆ ಟಾಸ್ಕ್ಗಳು ಮಾಡೋದು, ಒಂದೊಂದು ಟೈಮಲ್ಲಿ ಒಂದೊಂದು ರೀತಿ ಟ್ರೆಂಡಿಂಗಲ್ಲಿ ನಡೀತಾ ಇರುತ್ತೆ. ಅಟ್ ಪ್ರೆಸೆಂಟ್ ಟೆಲಿಗ್ರಾಮಲ್ಲಿ ಮೈನಿಂಗನ್ನು ಮಾಡೋದು ಒಂದು ಟ್ರೆಂಡಿಂಗು, ಟೆಲಿಗ್ರಾಮ್ ಮಿನಿ ಅಪ್ಲಿಕೇಶನ್ ಲಾಂಚ್ ಮಾಡೋದೇ ಒಂದು ಟ್ರೆಂಡಿಂಗು. ಸೊ ಅದರಿಂದ ಯಾವುದೆಲ್ಲ ಪ್ರಾಜೆಕ್ಟ್ಗಳಿದೆ ಪ್ರತಿಯೊಬ್ಬರು ಕೂಡ ಮ್ಯಾಕ್ಸಿಮಮ್ ಟೆಲಿಗ್ರಾಮಲ್ಲಿ ನನ್ನೊಂದು ಇರಲಿ ಅಂದ್ಬಿಟ್ಟು ಮಿನಿ ಅಪ್ಲಿಕೇಶನ್ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ, ಈ ಒಂದು ಪ್ರಾಜೆಕ್ಟ್ ಬಗ್ಗೆ ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ಇಲ್ಲ ನೋಡ್ತಾ ಇರ್ಬೋದು, ಫೈನಾನ್ಸ್ ಲ್ಯಾಬ್ಸರು ಫಂಡಿಂಗನ್ನು ಮಾಡಿದರೆ ಖಂಡಿತವಾಗ್ಲಿ ಅದು ಒಳ್ಳೆ ವಿಷಯ. ಅದ್ರ ಜೊತೆಗೆ ಫಾರ್ ಸೋಷಿಯಲ್ ಗೇಮ್ಸ್ ಆ್ಯಂಡ್ ಬಿಯಾಂಡ್, ಈ ಒಂದು ಪ್ರಾಜೆಕ್ಟ್ ಕಂಪ್ಲೀಟಾಗಿ ಟೆಲಿಗ್ರಾಮ್ ಮೈನಿಂಗ್ ಅಪ್ಲಿಕೇಶನ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂದರೆ ಖಂಡಿತವಾಗ್ಲೂ ಇಲ್ಲ. ಸೊ ಟೆಲಿಗ್ರಾಮ್ ಮೈನಿಂಗ್ ಅಪ್ಲಿಕೇಶನ್ ಏನು ಬಿಟ್ಟಿದೆ, ಅದು ಜಸ್ಟ್ ಒಂದು ಸೋಷಿಯಲ್ ಮೀಡಿಯಾ ಥರ. ನೀವೇನೇ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತೀರಾ, ಯೂಟ್ಯೂಬಲ್ಲಿ ಶಾರ್ಟ್ಸ್ ಎಲ್ಲ ನೋಡ್ತಾ ಇರ್ತೀರ, ಅದೇ ರೀತಿ ಒಂದು ಅಪ್ಲಿಕೇಶನ್, ಸೈಡ್ ಅಪ್ಲಿಕೇಶನ್ ಅದು. ಅಲ್ಲಿ ಏನೇ ಡೈಮಂಡ್ಸನ್ನು ಕಲೆಕ್ಟ್ ಮಾಡ್ತಾ ಇದ್ರಲ್ಲ, ಖಂಡಿತ ನಿಮಗೆ ಪ್ರಾಫಿಟ್ ಸಿಗ್ಬೋದು. ಬಟ್ ಹೆವಿಯಾಗಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಹೆವಿಯಾಗಿ ಕಾನ್ಸಂಟ್ರೇಟ್ ಕೂಡ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಕಲೆಕ್ಟ್ ಮಾಡಿದ್ರೆ ಬಿಟ್ಬಿಡಿ. ನೆಕ್ಸ್ಟ್ ಅಪ್ಡೇಟ್ ಬಂತು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೂ ಅದ್ರ ಬಗ್ಗೆ ತಲೆನೇ ಹಾಕೋಕ್ಕೆ ಹೋಗಬೇಡಿ. ಯಾಕೆಂದರೆ ಅದ್ರ ಪಕ್ಕದಲ್ಲಿ ಗೇಮ್ಸ್ ಅಂತಿದೆ. ಮೇ ಬಿ ಒಂದು ಪ್ರಾಜೆಕ್ಟ್ ಗೇಮ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ತು ಅಂದರೆ ಅವರ ಪ್ಲೇಯರ್ಸ್ಗಳಿಗೆ ರಿವಾರ್ಡನ್ನು ಹೆಚ್ಚಿಗೆ ಕೊಡ್ಬೋದು. ಸೊ ಯಾವುದೇ ಥರ ಹೊಸ ಅಪ್ಲಿಕೇಶನ್ ಲಾಂಚ್ ಮಾಡಿದ್ರೆ ಟೆಲಿಗ್ರಾಮಲ್ಲಿ ಫಸ್ಟ್ ಅದನ್ನು ನೋಡಿ. ಟೆಲಿಗ್ರಾಮಲ್ಲಿ ಕಂಪ್ಲೀಟಾಗಿ ಟೆಲಿಗ್ರಾಮ್ಗೆ ಅವ್ರು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ, ಕಮ್ಯುನಿಟಿಗೆ ಹೆಚ್ಚು ಗಮನ ಕೊಡ್ತಾ ಇದ್ದೀರಾ, ಅದನ್ನು ನೋಡಿ ಅದಾದ ನಂತರ ಆ ಒಂದು ಪ್ರಾಜೆಕ್ಟ್ಗೆ ಎಷ್ಟು ಟೈಮನ್ನು ಕೊಡಬೇಕು ಅದನ್ನು ಥಿಂಕ್ ಮಾಡಬೇಕಾಗುತ್ತೆ. ಅಲ್ಲಿವರೆಗೂ ಏನು ಮಾಡೋಕ್ಕಾಗಲ್ಲ. ಸೊ ನಾನು ಅಪ್ಡೇಟ್ ಕೊಡ್ತೀನಿ, ತಲೆ ಕೆಡಿಸ್ಕೊಂಬೇಡಿ. ಸದ್ಯಕ್ಕೆ ಇದಕ್ಕೆ ಜಾಯ್ನ್ ಆಗಿ ಬಿಟ್ಬಿಡಿ. ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂದ್ಬಿಟ್ಟು. ಏನಕ್ಕೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಲ್ವಾ. ಸೊ ಒನ್ ಟೈಮ್ ರಿಜಿಸ್ಟ್ರೇಷನ್ ಆದರೆ ಏನು ತೊಂದರೆ ಇಲ್ಲ. ಪ್ರತಿದಿನ ಕೂಡ ಚೆಕ್ ಇನ್ ಆದರೆ ಮೇ ಬಿ ಆಗ ಪ್ರಾಬ್ಲಮ್ ಇರ್ತದೆ. ಮತ್ತು ಈಗ ಒಂದು ಬಿಟ್ಟಿದ್ದಾರೆ ಗೊತ್ತಾ, ಎಕ್ಸ್ ಕೂಕಾಯಿನ್ ಅಂದ್ಬಿಟ್ಟು, ಅದನ್ನು ಮಾತ್ರ ನಾನು ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟೇ ಬರಲಿಲ್ಲ ಗುರು. ಏನಕ್ಕೆ ಎಕ್ಸ್ ಕೂಕಾಯಿನ್ ಅದು ಕೂಕಾಯಿನ್ ಆಲ್ರೆಡಿ ಒಂದು ಎಕ್ಸ್ಚೇಂಜ್ ಇದೆ. ಜಸ್ಟ್ ನಮ್ಮದೊಂದು ಎಲ್ಲಿ ಇಡಲಿ ಅಂದ್ಬಿಟ್ಟು ಬಿಟ್ಟಿರುವಂಥ ಒಂದು ಟೆಲಿಗ್ರಾಮ್ ಮಿನಿ ಅಪ್ಲಿಕೇಶನ್ ಅಷ್ಟೇ. ಅದು ಕೂಡ ಅಷ್ಟೇ ಹೆವಿಯಾಗೇನು ಪ್ರಾಫಿಟ್ ಸಿಗೋದಿಲ್ಲ. ಜಸ್ಟ್ ಅದು ಜಾಯ್ನ್ ಆಗಿ ನನಗೆ ಅದೇನು ಇಂಟ್ರೆಸ್ಟ್ ಬರಲಿಲ್ಲ. ಸೊ ಹೇಳಿದಂತಹ 3 ಅಪ್ಡೇಟ್ ನಿಮಗೇನಾದ್ರು ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಹಾಕಿ ಮರಿದೆ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹಾಟ್ ಮೈನಿಂಗ್ ಫಸ್ಟ್ ಹೇಳ್ದಲ್ಲ ನಿಮಗೆ ಏನಾಗಿರೋದು ವೆಯ್ಟ್ ಲಿಸ್ಟನ್ನು ಯಾರೂ ಕೂಡ ಮಿಸ್ ಮಾಡ್ಕೊಬೇಡಿ. ಪ್ರತಿಯೊಬ್ಬರು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಮತ್ತೆ ಹೇಳ್ತಾ ಇದ್ದೀನಿ, ಮಿಸ್ ಅಂತ ಮಾಡ್ಕೊಬೇಡಿ.
ಸೊ ಇಷ್ಟು ಹೇಳ್ತಾ ಇವತ್ತಿನ ಡೇಲಿ ಮುಗಿಸ್ತಾ ಇದ್ದೀನಿ. ಮುಂದೆ ಸಿಗಬಿಡ ಹೊಸ ಅಪ್ಲಿಕೇಶನ್ ಅಥವಾ ಬರ್ತೀನಿ. ಅಲ್ಲಿವರೆಗೆ ಬಾಬಾ ಗಾಸ್ ಲಿವ್ ಯು ಆಲ್, ಟೇಕ್ ಕೇರ್.